ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಏನೇನೋ ಮಾತಾಡ್ತೀನಿ ಅಂತ ಎಲ್ಲ ನಗ್ತಿದ್ದಾರೆ. ತುಂಬಾ ಖುಷಿ ಇದೆ. ನೋಡೋಣ, ಕಮೆಂಟ್ ಮಾಡಿ ಆಯ್ತಾ ಆಯ್ತಾ ಇಲ್ವೋ ಅಂತ. ಕಟ್ ಮಾಡ್ಕೊಡ್ತೀನಿ. ಒಗ್ಗರಣೆ ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ. ಹಾಕಂಗಿದ್ರೆ ಕಟ್ ಮಾಡಿ ತಗೊಳ್ಳಿ, ಸರಿನಾ? ಇದು ಮತ್ತೆ ಟೊಮೆಟೊ ಇದೆ. ಫಸ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಸೊ ನಾವು ಕೂಡ ತುಂಬಾ ಸೂಪರ್ ಆಗಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಖುಷಿ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇದು ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು. ಸೊ ಈ ನನ್ನ ಕನಸಿಗೆ ಕಾರಣರಾಗಿದ್ದು ನನ್ನ ಒಂದು ಫ್ಯಾಮಿಲಿ, ನಾನು ನಂಬಿರೋ ರಾಯರ ದೇವರು. ಸೊ ಹಾಗಾಗಿ ಇವತ್ತು ಫಸ್ಟ್ ವ್ಲಾಗ್ ಐಫೋನಿಂದ ಮಾಡ್ತಾ ಇದ್ದೀವಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇದಂತೂ ಎಲ್ಲ ಕ್ರಿಯೇಟರ್ಸ್ಗೂ ಕೂಡ ಕನಸು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ಕ್ರಿಯೇಟರ್ಸ್ ಇರ್ತೀರಾ ಅವ್ರಿಗೆಲ್ಲ ಒಂದು ಐಫೋನ್ ತೊಗೋಬೇಕು, ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಕೊಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಅದೇ ಥರ ನನಗೂ ಸಹ. ಸೊ ಇವತ್ತು ನನ್ನ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡ್ತಿದ್ದೀನಿ, ಏನೇನೋ ಮಾತಾಡ್ತೀನಿ ಅಂತ ನಗ್ತಿದ್ದಾರೆ. ಸೊ ಇವತ್ತು ಬನ್ನಿ ಅವ್ರಿಗೇನು ಅನ್ನಿಸ್ತು ಅಂತ ಕೇಳೋಣ. ಮಗ ಹೇಳಮ್ಮ, ಐಫೋನ್ ಬಂತಲ್ಲ, ಅಮ್ಮ ದೊಡ್ಡಮ್ಮ ತಗೊಂತಲ್ವಾ, ಏನು ಅನಿಸ್ತು ನಿನಗೆ? ತುಂಬಾ ಖುಷಿ ಆಯ್ತು. ಆಮೇಲೆ 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 ಮಾಮುಗೆ ಖುಷಿ ಆಯ್ತು. ಮಾಮಗೂ ಖುಷಿ ಆಯ್ತಾ, ನಿನ್ಗೂ ಖುಷಿ ಆಯ್ತಾ? ಚಿನ್ನು ನಿಂಗೆ? ತುಂಬಾ ಖುಷಿ ಆಯ್ತೈತಿ. ಅಷ್ಟೊಂದು ಜಾಸ್ತಿ ಕಾಸನ್ನು ತಗೊಂಡಿದೀವಿ ಅಂತ ತುಂಬಾ ಖುಷಿ ಆಯ್ತೈತಿ. ಅಮ್ಮ ನಿಮ್ಗೆ? ನಮ್ಮ ಸೊಸೆ ಅವತ್ತಿನ ತುಂಬ ದಿವಸದಿಂದ ಐಫೋನ್ ತಗೋಬೇಕಂತ ತುಂಬ ಕನಸು ಕಟ್ಟಿದ್ಲು. ಇವತ್ತು ಅವಳು ನಂಬಿರೋ ದೇವ್ರ ಕೈ ಬಿಟ್ಟಿಲ್ಲ, ಅದನ್ನು ನೆರವೇರಿಸ್ಕೊಟ್ಟೈತೆ. ತುಂಬ ಚೆನ್ನಾಗಿ ಬದುಕಲಿ, ತುಂಬ ಚೆನ್ನಾಗಿ ವಿಡಿಯೋ ಓಡಲಿ, ಮುಂದೆ ಬರಲಿ ನಮ್ಮ ಸೊಸೆ ಅಂತ ಹೇಳೋಕ್ಕಿಂತ ಮಗಳು ಅಂತ ಹೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ಸ್ ಅಮ್ಮ. ಹೌದು, ಅವ್ರ ಸೊಸೆ ಅಂತ ಒಂದಿನಕ್ಕೂ ನೋಡಿಲ್ಲ, ನಮ್ಮನ್ನ ಮಕ್ಕಳಂಗೆನೆ ನೋಡ್ಕೊಂಡಿದ್ದಾರೆ. ನನಗೆ ಅಂತಂದ್ರೆ ಫ್ಯಾಮಿಲಿ ಇದೆ ಫಸ್ಟ್. ಐಫೋನ್ ಅನ್ನೋದು ಬೇರೆಯವ್ರ ಹತ್ರ ತಗೊಂಡಿರೋದೆಲ್ಲ ನೋಡ್ತಾ ಇದ್ವಿ ಅಷ್ಟೇ. ಇವಾಗ ನಮ್ಮ ಫೋನು, ನಮ್ಮ ಐಫೋನು, ನಮ್ಮ ಸ್ವಂತ ಫೋನು ನಮ್ಮ ಮನೇಲಿ ನಮ್ಮ ಕೈಲಿದೆ ಅಂದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ತುಂಬಾ ಚೆನ್ನಾಗಿದೆ ಐಫೋನ್. ಇದೇ ಫಸ್ಟ್ ವಿಡಿಯೋ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ನೀನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಾನು ಇನ್ಮೇಲೆ ಆದಷ್ಟು ಡೈಲಿ ಬ್ಲಾಗ್ನ ಹಾಕೋದಕ್ಕೆ ಟ್ರೈ ಮಾಡ್ತೀವಿ. ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ರಿವ್ಯೂಸ್ ಕೊಡ್ತಾ ಇರ್ತೀವಿ. ಸೊ ಹಂಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಮ್ಗೆ ಇನ್ಸ್ಪೈರ್ ಆಗಿ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡ್ತೀವಿ. ಸಪೋರ್ಟ್ ಮಾಡಿ. ನೀವೇನು ಕೇಳಿದ್ರೆ ಅದನ್ನ ಚಾಲೆಂಜ್ ಇದು ಮಾಡ್ತಿದ್ದೀನಿ. ನಿಮ್ಗೆ ಐಫೋನ್ ಫಸ್ಟ್ ಟೈಮ್ ತಗೊಂಡಿದ್ದೀವಲ್ಲ, ಏನು ಅನಿಸ್ತೈತೆ? ಐಫೋನ್ ತಗೊಂಡಿದ್ದು ತುಂಬ ಖುಷಿ ಇದೆ. ಆದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ನಾವು ಐಫೋನ್. ಈ ವಿಡಿಯೋಸ್ ಮಾಡೋರಿಗೆ, ಬ್ಲಾಗ್ ಮಾಡೋರಿಗೆ, ಕ್ರಿಯೇಟರ್ಸ್ಗೆ ಎಲ್ಲರಿಗೂ ತುಂಬ ಒಳ್ಳೆ ಯೂಸ್ ಆಗುತ್ತೆ ಫೋನ್. ಐಫೋನ್ ವಿಡಿಯೋ ಕ್ಲಿಯರಿಟಿ ಅಂತೂ ತುಂಬ ಸೂಪರಾಗಿ ಬರುತ್ತೆ. ಫೋನ್ ಅಂತೂ ಸಕ್ಕತ್ತಾಗಿದೆ, ಯೂಸ್ ಮಾಡ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಸೂಪರಾಗಿ ಬರ್ತೈತೆ. ಹೇಳಿ ಮಾತಾಡಲ್ಲ ಇವರು. ವ್ಲಾಗ್ ಫೋಟೋ ಅಂದ್ರೇ ಬರಲ್ಲ. ಅಲ್ಲೊಬ್ರು ಕೂತವ್ರೆ, ಅಲ್ಲೊಬ್ರು. ಇವತ್ತು ಫಸ್ಟ್ನೇ ಶ್ರಾವಣ ಶನಿವಾರ ಆಗಿತ್ತು, ನಮ್ಮ ಮನೆ ದೇವ್ರ ದ್ವಾರ ಇವತ್ತು. ಸೊ ಹಂಗಾಗಿ ಪೂಜೆನ ಮಾಡ್ಕೊತಾ ಇದ್ದೀವಿ. ಸೊ ಒಂದು ಟ್ರೈಪಾಡ್ನ ತರಿಸಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಅದರದ್ದು ರಿವ್ಯೂ ತೋರಿಸ್ತೀನಿ, ಹೇಗಿದೆ, ಯಾವ ಥರ ನಾವು ಯೂಸ್ ಮಾಡ್ಬೋದು ಅಂತ. ಹಾಗೆ ನಾನು ಇವಾಗ ಐಫೋನಿಂದನೇ ವೀಡಿಯೋಸ್ನ ಮಾಡ್ತಾ ಇರೋದು. ಸೊ ಕ್ಲಾರಿಟಿ ನೋಡ್ತಾ ಇರ್ಬೋದು, ಸಿಕ್ಕಾಬಿಟ್ಟೆ ಚೆನ್ನಾಗಿದೆ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಆಗೋಯ್ತು. ಇವಾಗ ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ಸೊ ಟ್ರೈಪಾಡ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಯಾವಾಗ ನಾನು ಅನ್ಬಾಕ್ಸ್ ಮಾಡಿ ನೋಡ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು. ಸೊ ತುಂಬ ದಿನದಿಂದ ಈ ಥರದೊಂದು ಟ್ರೈಪಾಡ್ನ ತಗೋಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ತಗೊಂಡಿದ್ದೀನಿ. ಸೊ ಯಾರೆಲ್ಲ ವ್ಲಾಗರ್ ಇರ್ತೀರಾ, ಕಂಟೆಂಟ್ ಕ್ರಿಯೇಟರ್ ಇರ್ತೀರಾ, ಸೊ ಈ ಥರದ್ದೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಇದು ನಾನು ಐಫೋನು ಮತ್ತು ಈ ಥರದ್ದೊಂದು ಟ್ರೈಪಾಡ್ ತೊಗೋಬೇಕು ಅಂತ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ತೊಗೊಂಡೆ. ಅಂದರೆ ಸ್ಟಾರ್ಟಿಂಗ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಸೊ ಹೋಗ್ತಾ ನೋಡೋಣ, ಏನಾದರೂ ನಮ್ಮದು ಅಲ್ಪ ಸ್ವಲ್ಪ ಅರ್ನಿಂಗ್ಸ್ ಅಂತ ಆದಾಗ ಸೊ ಇನ್ವೆಸ್ಟ್ ಮಾಡೋದಕ್ಕೂ ಕೂಡ ಆಗುತ್ತೆ ಅಂತೇಳಿ ಸೊ ಇಲ್ಲಿ ತನಕ ವೆಯ್ಟ್ ಮಾಡಿ ಇವಾಗ ಈ ಥರದೊಂದು ಟ್ರೈಪಾಡ್ ಆ್ಯಂಡ್ ಐಫೋನ್ನ ತಗೊಂಡಿರೋದು. ಇದಕ್ಕೆ ಈ ರೀತಿದು ಹೋಲ್ಡರು ಮತ್ತು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಏನಾದರೂ ನಮ್ಮ ಹತ್ರ ಕ್ಯಾಮ್ರಾ ಇದ್ರೆ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಇರ್ತಾರದ್ದು ಹೋಲ್ಡರ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಅಸೆಂಬಲ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಈಸಿ ಇದೆ. ಸೊ ಆರಾಮ್ಸೆ ಮಾಡ್ಕೋಬೋದು. ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಇದಂತೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಸೊ ಇನ್ವೆಸ್ಟ್ ಮಾಡ್ತೀವಿ. ಒಂದು ಚೆನ್ನಾಗಿರೋದೊಂದು ಟ್ರೈಪಾಡು ಮತ್ತು ಒಂದು ಫೋನ್ ಇದ್ದರೆ ಸಾಕು,
ಅಂದರೆ ಸ್ಟಾರ್ಟಿಂಗೇ ನೀವು ವ್ಲಾಗ್ ಮಾಡ್ತಿದ್ದೀರ ಅಂದರೆ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೀವು ನೋಡಿ ನಮಗೆ ಬೆಟರ್ ಇದೆ, ನಾವು ವ್ಲಾಗ್ ಮಾಡ್ತೀವಿ, ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹೋಗ್ತಾ ಹೋಗ್ತಾ ಮುಂದೆ ಫ್ಯೂಚರಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಿ ತೊಗೋಬೋದು. ಯಾಕೆಂದರೆ ಕೆಲವರು ಸ್ಟಾರ್ಟಿಂಗು ಎಲ್ಲ ಜೋಶಲ್ಲಿ ಎಲ್ಲ ತೆಗೆದುಬಿಟ್ಟು ಮಾಡ್ತಾರೆ ಅಂದರೆ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಲ್ಲ, ಎಡಿಟ್ ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ. ಸೊ ಇನ್ವೆಸ್ಟ್ ಮಾಡಿರೋದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಇರೋ ಫೋನಲ್ಲೇ ಸ್ಟಾರ್ಟಿಂಗಲ್ಲಿ ಕಲೀರಿ ಫಸ್ಟ್ ಎಡಿಟ್ ಮಾಡೋದು, ವೀಡಿಯೋ ಮಾಡೋದೆಲ್ಲ. ಅದಾದಮೇಲೆ ನಾವು ವೀಡಿಯೋ ಮಾಡೋಕ್ಕಾಗುತ್ತೆ, ನಾನು ಎಲ್ಲ ಕಲ್ತಿದ್ದೀನಿ ಅಂದಮೇಲೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಕೊಳ್ಳಿ. ನಾವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀವಿ ಅಂತ ಹೇಳಿದ್ರೆ ಒಂದು ಒಳ್ಳೆ ಕ್ಲಾರಿಟಿ ಕೊಡಬೇಕಾಗುತ್ತೆ ವೀಡಿಯೋದಲ್ಲಿ. ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಂಟೆಂಟ್ ಕೊಡಬೇಕು. ಸೊ ಯಾವುದಾದ್ರೂ ಆಗಿರಲಿ, ಫೋನು ಒಳ್ಳೆ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ರೀಚ್ ಆಗುತ್ತೆ. ಸುಮ್ಮನೆ ಐಫೋನ್ ತೊಗೊಂಡು ಏನೇನೋ ವೀಡಿಯೋ ಮಾಡಾಕ್ತೀವಿ, ವೀಡಿಯೋ ವೈರಲ್ ಆಗುತ್ತೆ, ಆ ಥರ ಎಲ್ಲ ಸುಳ್ಳು. ಒಳ್ಳೆ ಕಂಟೆಂಟು ಇರಬೇಕು ಜೊತೆಗೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಟೈಟ್ ಇದೆ ಟ್ರೈಪೋಡು ಅಂತೇಳಿ, ಸಖತ್ ಹೆವಿ ಗಟ್ಟಿ ಇದೆ ಮಾತ್ರ, ತುಂಬ ಇಷ್ಟ ಆಯಿತು. ಹಾಗೆ ಈ ರೀತಿ ರಿಂಗ್ ಲೈಟ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಫಿಕ್ಸ್ ಮಾಡ್ಕೋಬೇಕು, ಇಲ್ಲೇ ಟೈಟು ಲೂಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ. ಸೊ ರೊಟೇಟ್ ಕೂಡ ಮಾಡ್ಕೋಬೋದು, ಬಗ್ಗಿಸ್ಬೋದು, ಆ ಥರ ಎಲ್ಲ ಆಪ್ಷನ್ ಇದೆ. ನಿಜವಾಗ್ಲೂ ಈ ಥರದೊಂದು ಟ್ರೈಪಾಡ್ ಮತ್ತು ಐಫೋನ್ ತೊಗೋಬೇಕು ಅಂತ ನಾನು ಸ್ಟಾರ್ಟಿಂಗ್ ವ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಆಸೆ ಇತ್ತು. ಅಂದರೆ ನಾನು ಹೇಳ್ದಾಗೆ ಆವಾಗಲೇ ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟು ಭಯ ಆಗ್ತಾಯಿತ್ತು. ಇವಾಗ ನನ್ನ ಫ್ಯಾಮಿಲಿ ಸಪೋರ್ಟು, ನನ್ನ ಹಸ್ಬೆಂಡ್ ಸಪೋರ್ಟಿಂದ, ನನ್ನ ಡ್ರೈಯರಿಂದ, ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಇವತ್ತು ಇವೆರಡು ಕನಸು ಕೂಡ ನೆನೆಸಾಯಿತು. ಹಾಗೆ ಈ ಥರ ಪ್ಲಗ್ಗೆ ಫಿಕ್ಸ್ ಮಾಡಿ ಲೈಟ್ನ ಆನ್ ಮಾಡ್ಕೊಳ್ಳೋದು, ಇದೊಂಥರ ತುಂಬ ಚೆನ್ನಾಗಿದೆ ಆಪ್ಷನು. ಈ ರೀತಿ ಅಲ್ಲಿ ಹಿಂದ್ಗಡೆನೆ ಕೊಟ್ಟಿರ್ತಾರೆ ಸ್ವಿಚ್ಚು. ಆನ್ ಮಾಡ್ತು ಅಂದರೆ ಲೈಟು 3 ಮೋಡ್ಸಲ್ಲಿ ಲೈಟ್ಗಳು ಬರುತ್ತೆ. ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು, ಬ್ರೈಟ್ ಮಾಡ್ಕೋಬೋದು, ಲೈಟಾಗಿ ಮಾಡ್ಕೋಬೋದು. ಸಿಕ್ಕಾಬಟ್ಟೆ ಚೆನ್ನಾಗಿದೆ ಹೇಳಬೇಕು ಅಂದರೆ. ಅಂದರೆ ಪ್ರಾಡಕ್ಟ್ ರಿವ್ಯೂ ಮಾಡೋಕ್ಕಾಗಲಿ ಅಥವಾ ವ್ಲಾಗ್ ಮಾಡೋಕ್ಕಾಗಲಿ, ಕುಕ್ಕಿಂಗ್ ವೀಡಿಯೋಗಾಗಲಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಈ ಒಂದು ಟ್ರೈಪೋಡು. ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಹೆಂಗೆಂಗೋ ಮಾಡಿ ಹಾಕೋದಲ್ಲ. ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತು ಅಂತಂದರೆ ಸೊ ನೋಡೋರಿಗೂ ತುಂಬ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ, ನಮಗೂ ಕೂಡ ಖುಷಿ ಆಗುತ್ತೆ. ನನಗಂತೂ ಈ ಟ್ರೈಪೋಡು ಹೆವಿ ಇಷ್ಟ ಆಗೋಯ್ತು, ಏಕೆಂದರೆ ಅಷ್ಟು ಗಟ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಾಳಿಕೆನೂ ಕೂಡ ಬರುತ್ತೆ. ತುಂಬ ದಿನ ವೆಯ್ಟ್ ಮಾಡಿ ರಿವ್ಯೂ ಎಲ್ಲ ನೋಡಿ ಚೆನ್ನಾಗಿದೆಯಾ ಇಲ್ವಾ ಅಂತೇಳಿನೇ ಪರ್ಚೇಸ್ ಮಾಡಿದ್ದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್, ವ್ಲಾಗರ್ ಎಲ್ಲ ಇದನ್ನೇ ಯೂಸ್ ಮಾಡ್ತಾ ಇರೋದು ಅಂತಲೇ ಹೇಳ್ತೀನಿ. ಸೊ ಇದಕ್ಕೆ ಈ ಥರದ್ದು ರಿಮೋಟ್ ಕೊಟ್ಟಿರ್ತಾರೆ. ರಿಮೋಟಿಂದನೂ ಕೂಡ ನಾವು ಆನ್ ಆಫ್ ಎಲ್ಲ ಮಾಡ್ಕೋಬೋದು, ಬ್ರೈಟ್ ಮಾಡ್ಕೋಬೋದು, ಲೈಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಈ ಆಪ್ಷನು ಕೂಡ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಕುಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಆವಾಗ ನನಗೆ ಲೈಟ್ ಎಲ್ಲ ಬೇಕಿತ್ತು ಅಂತೇಳಿ ಆವಾಗ ಕಮ್ಮಿ ಬಜೆಟ್ಲೇ ತರಿಸಿದ್ದು, 700 ಏನೋ ಇತ್ತು. ಸೊ ಅದು ಸ್ವಲ್ಪ ದಿನವೇ ಬಾಳಿಕೆ ಬಂದಿದ್ದು, ಅಷ್ಟೊಂದು ಬಾಳಿಕೆ ಬರಲಿಲ್ಲ. ಟ್ರೈಪೋಡು ಮುರಿದೋಯ್ತು ಮತ್ತು ರಿಂಗ್ ಲೈಟ್ ಎಲ್ಲ ಹಾಳಾಗೋಯ್ತು. ಅದಾದಮೇಲೆ ಒಂದು ಚಿಕ್ಕದು ತಗೊಂಡೆ, ಅದನ್ನು ಕೂಡ ಅಷ್ಟೇ ಇಲ್ಲಿ ತನಕ ಬಂತು. ಅಲ್ಲಿ ನೋಡ್ತಾ ಇರ್ಬೋದು ಸೈಡಲ್ಲಿ ಒಂದು ಮಿನಿ ಟ್ರೈಪೋಡು, ಎಷ್ಟು ದಿನ ಅದು ಬಾಳಿಕೆ ಬಂತು. ಸೊ ಇದು ಬಂದಿದ್ದ ದಿನವೇ ಅದು ಮುರಿದೋಯ್ತು. ಸೊ ಹಾಗಾಗಿ ಇದನ್ನೇ ಸರಿ ಬೇಗ ಅನ್ಬಾಕ್ಸ್ ಮಾಡಿ ಇದನ್ನು ಯೂಸ್ ಮಾಡೋಣ ಅಂತೇಳಿ ಇವಾಗ ಟ್ರೈಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಫೋಟೋಸ್ ಮತ್ತು ವೀಡಿಯೋಸ್ ಮಾಡೋರಿಗೆ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾರೆಲ್ಲ ಬಿಗಿನರ್ಸ್ ಇರ್ತೀರಾ, ನಾನು ಕೂಡ ಯೂಟ್ಯೂಬ್ ಮಾಡ್ತೀನಿ, ವ್ಲಾಗ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದರೆ ಖಂಡಿತವಾಗಲೂ ಈ ಟ್ರೈಪೋಡ್ನ ಪರ್ಚೇಸ್ ಮಾಡಿ. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ತುಂಬ ಚೆನ್ನಾಗಿದೆ ಇದ್ರದ್ದು ಕ್ವಾಲಿಟಿ. ಸುಮ್ಮನೆ ಯಾವುದ್ಯಾವುದೋ ಕಮ್ಮಿ ಬಜೆಟ್ಲಿ ಹಾಳು ಮಾಡೋದಕ್ಕಿಂತ ಸೊ ಈ ಥರದ್ದು ಒಂದೇ ಸತಿ ಇನ್ವೆಸ್ಟ್ ಮಾಡಿ ತರಿಸ್ಕೊಂತು ಅಂದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಇದು ಪ್ರೈಸ್ ಬಂದು 4000. ನಾನು ತೆಗ್ದಾಗ 4000 ಇತ್ತು, ಇವಾಗ ಕಡಿಮೆನೇ ಆಗಿದೆ, 500 ಕಮ್ಮಿನೇ ಆಗಿದೆ. ಸೊ ನಿಮಗೇನಾದ್ರು ಬೇಕು ಅಂದರೆ ಬೇಗ ಬೈ ಮಾಡ್ಕೊಬಿಡಿ. ಸ್ಟ್ಯಾಂಡ್ ಮಾತ್ರ ಹೆವಿ ಇದೆ, ಹೆವಿ ಭಾರ ಇದೆ, ತುಂಬ ಗಟ್ಟಿಯಾಗಿರೋದ್ರಿಂದ ತುಂಬ ದಿನ ಬಾಳಿಕೆನೂ ಕೂಡ ಬರುತ್ತೆ. ಸೊ ಇನ್ವೆಸ್ಟ್ ಮಾಡೋದು ಮಾಡ್ತೀರಾ ಒಂದೇ ಸತಿ ಮಾಡ್ಕೊ. ಇನ್ನು ಇವತ್ತು ವರಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನಮ್ಮ ಅತ್ತೆ ಎಲ್ರಿಗೂ ಬೋನಸ್ ದುಡ್ಡು ಕೊಡ್ತಾ ಇದ್ದಾರೆ, ಅಂದರೆ ಬಟ್ಟೆ ತಗೊಳ್ಳೋದಕ್ಕೆ ಅಂತೇಳಿ. ಸೊ ವರ್ಷನೂ ಕೊಡ್ತಾರೆ. ಸೊ ಹಾಗಾಗಿ ಇವತ್ತು ಎಲ್ಲರೂ ಕಾಮಿಡಿ ಮಾಡಿಕೊಂಡು ಅಮ್ಮನಿಗೆ ರೇಗಿಸ್ಕೊಂಡು ಸರಿನಾ, ಶಾಪಿಂಗ್ಗೆ ನಮ್ಮಮ್ಮ ದುಡ್ಡು ಕೊಟ್ಟಾರೆ. ವರಲಕ್ಷ್ಮಿ ಹಬ್ಬಕ್ಕೆ ಭರ್ಜರಿ ಸೀರೆ ತಗೊಳ್ಳಿ. ನೀನು ವರಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ತಗೊಳ್ತೀವಿ. ತಗೋ ನಿಮಗೆ ಪಾಪುಗುವೆ ವರಲಕ್ಷ್ಮಿ ಹಬ್ಬಕ್ಕೆ ಬಟ್ಟೆ ತಗೋ ಸರಿನಾ, ಚೆನ್ನಾಗೆಲ್ಲ ಗೊತ್ತಿ. ಅಮ್ಮ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಎಲ್ರಿಗೂ ಅಮೌಂಟ್ ಕೊಟ್ಟರು. ಇನ್ನು ನಾವು ಶಾಪಿಂಗ್ಗೆ ಅಂತ ಮೈಸೂರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಆಷಾಢ ಆಫರ್ ಇನ್ನೂ ಇದೆ ಅಂತ ಹೇಳ್ತಿದ್ರು. ಸೊ ನೋಡಬೇಕು. ನನ್ನ ಮಗಳು ಬಂದ ತಕ್ಷಣನೇ ಪಪಾಯ ಕಟ್ ಮಾಡಿ, ಫ್ರೂಟ್ ಅಂದ್ರೆ ಪಪಾಯ. ಹಾಗಾಗಿ ಇವಾಗ ಕಟ್ ಮಾಡಿ ಅವ್ರು ಹೋಗ್ತಾ ಇದ್ದೀವಿ. ಇವಾಗ ಬೀಜ ಇರುತ್ತೆ ಏನು ಅನ್ನೋ ಚಾಲೆಂಜ್. ಕಾಣಿಸಿಲ್ಲ. ಇದ್ರಲ್ಲಿ ಬೀಜ ಆಯ್ತಾ ಇಲ್ವೋ ಅಂತ ಕಮೆಂಟ್ ಮಾಡಿ. ಬೀಜ ಆಯ್ತೋ ಇಲ್ವೋ ಅಂತ. ಬೀಜ ಆಯ್ತೋ ಇಲ್ವೋ ನನಗೆ ಸ್ವಲ್ಪ ಇರುತ್ತೆ ಅಂತ ಅನ್ಸುತ್ತೆ. ನನಗೂ ಅಷ್ಟೇ ಇರುತ್ತೆ, ಯಾಕಂದ್ರೆ ಇಷ್ಟೊಂದು ದೊಡ್ಡದಿರೋದ್ರಿಂದ ಪಕ್ಕ ಒಂದು ಚಿಕ್ಕ ಬೀಜ ಇದೆ. ನಂದು ಇರುತ್ತೆ
ಜಾಸ್ತಿ ಐತೆ ಕಡಿಮೆನೆ. ನಿನ್ಗೆ ಶ್ರೇಯ? ಜಾಸ್ತಿ ಐತೆ ನನ್ಗೆ ಸ್ವಲ್ಪ ಇರುತ್ತೆ ಅನ್ಸುತ್ತೆ, ಜಾಸ್ತಿ ಇಲ್ಲ ಕಡಿಮೆನೂ ಇಲ್ಲ, ಮೀಡಿಯಂ ಮೀಡಿಯಂ ಇರುತ್ತೆ. ಗೊತ್ತೈತೆ ಈಸಿಯಾಗಿ ಕಟ್ ಐತೈತೆ. ನಿಮ್ಗೆ ಎಷ್ಟೊತ್ತಿಗೆ ತಿನ್ಬಿಡೋಣ ಅನಿಸ್ತೈತೆ. ತೋರಿಸಿನ ಮುಂಗರಿನ ಎಷ್ಟೊತ್ತಿಗೆ ತಿನ್ಬಿಡೋಣ ಅನಿಸ್ತೈತೆ. ಪಪ್ಪಾಯನೇ ತಿನ್ನಲ್ಲ. ಸಾರಿ ಸಾರಿ. ಓ ಮಳೆ ವಾ ಜೋರಾಗಿ ಮಳೆ ಬರ್ತೈತೆ. ನಾನು ತುಂಬಾ ಬೀಜ ಐತೆ ಅನಿಸ್ತೈತೆ. ಬನ್ನಿ ನೋಡ. ನಮ್ಮೂರಲ್ಲಿ ಮಳೆ ಬರ್ತೈತೆ, ನಿಮ್ಮೂರಲ್ಲಿ ಮಳೆ ಬರ್ತೈತಾ? ಲಕ್ಕಿ ಅನ್ಸುತ್ತೆ. ಸಖತ್ ಮಳೆ ಬರ್ತೈತೆ ಇವಾಗ. ಸಂಜೆ ಎಷ್ಟು ಗಂಟೆ ಇವಾಗ? 6:30 7 ಗಂಟೆ ಆಗೈತೆ. ಜಾಸ್ತಿ ಮಳೆ. ಈ ಕಟ್ಟು ಮಳೆ ಬೇಗ. ಕೆಲವೊಂದು ಪರಂಗಿಲಿ ಜಾಸ್ತಿ ಸೀಡ್ಸ್ ಇರುತ್ತೆ, ಕೆಲವೊಂದ್ರಲ್ಲಿ ಇರೋದಿಲ್ಲ, ಇನ್ನೊಂದು ಕೆಲವೊಂದ್ರಲ್ಲಿ ಇರೋದೇ ಇಲ್ಲ. ಆ ಕುಯ್ಕ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಅಲ್ಲ ಸೀಡ್ಸ್ ಇದ್ರೇನೆ ಒಳ್ಳೇದು. ಕಟ್ ಮಾಡಿ ನೋಡೋಣ ಹೆಂಗಿರುತ್ತೆ. ನೋಡೋಣ, ಬೇಗ ಕಟ್ ಮಾಡಿ ಮಾಡಿ. ಎಷ್ಟೈತಿ ಬೀಜ ಅಂತ ಇರುತ್ತೆ ಇರುತ್ತೆ. ಇರುತ್ತಾ? ನೋಡೋಣ. ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ಆಯ್ತಾ, ಆಯ್ತಾ ಇಲ್ವೋ ಅಂತ ಫಸ್ಟ್ ಕಮೆಂಟ್ ಮಾಡಿ, ಆಮೇಲೆ ನೋಡೋಣ. ನೀವೆಲ್ಲ ಓಪನ್ ಮಾಡಿದ್ಮೇಲೆ ಕಮೆಂಟ್ ಮಾಡಿ. ನಾನು ಹೇಳಿಲ್ವಾ, ಎಲ್ಲೋ ಒಂದೊಂದು ಇರುತ್ತೆ, ಒಂದೊಂದು ದಪ್ಪ ಇರುತ್ತೆ, ಆದ್ರೆ ಇರೋದಿಲ್ಲ, ಕೆಲವೊಂದ್ರಲ್ಲಿ ಇರುತ್ತೆ ಅಷ್ಟೇ. ಅಯ್ಯೋ ಜಾಸ್ತಿ ಐತೆ ಅಂತ. ಈ ಚಾಲೆಂಜ್ ಚಾಲೆಂಜ್ ಸೋತಿರೋದು ಇವರು. ಇಲ್ಲ ನಮ್ಮ ಗೆದ್ದ ಗೊತ್ತಾ? ಗೆದ್ದಿಲ್ಲ ನಾನೇ. ಈಗ ಪಪ್ಪಾಯನ ಎಲ್ಲ ಕಟ್ ಮಾಡಿ ತಿಂದಿದ್ದಾಯ್ತು. ನೆಕ್ಸ್ಟ್ ಇವಾಗ ಕ್ವಿಕ್ ಆಗಿ ಸಿಂಪಲ್ ಆಗಿ ಸಂಜೆ ಅಡುಗೆ ಅಂದರೆ ರಾತ್ರಿ ಅಡುಗೆಗೆ ಸಿಂಪಲ್ ಆಗಿ ರೈಸ್ ಬಾತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು ರೈಸ್ ಬಾತ್ ಅಂದರೆ. ಸಿಂಪಲ್ ಆಗಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ. ಟೊಮೆಟೊ, ಈರುಳ್ಳಿ, ಫಸ್ಟ್ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು. ಗೊತ್ತಪ್ಪ ನನ್ನ ತಂಗಿ ಸಖತ್ತಾಗಿ ರೈಸ್ ಬಾತ್ ಮಾಡ್ತಾಳೆ. ಟೊಮೆಟೊ ಬದ್ದು ಇಲ್ಲ, ನಿಜ ಹೇಳ್ತಿದ್ದೀನಿ. ಇಲ್ಲ 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 ಅಂದ್ರೆ ಜಾಸ್ತಿ ಅವಳು ಕಟ್ ಮಾಡ್ಕೊಡೋದು. ನಂಗೇನ್ ಗೊತ್ತಾ, ಜಾಸ್ತಿ ಕಟ್ ವೆಜಿಟೇಬಲ್ಸ್ನ ಎಷ್ಟಿದ್ರು ನಾನು ಕಟ್ ಮಾಡ್ಕೊಡ್ತೀನಿ. ಒಗ್ಗರಣೆ ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ. ಅಕ್ಕಂಗೆ ಕಟ್ ಮಾಡೋಕೆ ಇಷ್ಟ ಆಗಲ್ಲ, ಒಗ್ಗರಣೆ ಎಷ್ಟು ಬೇಕಾದ್ರೂ ಮಾಡುತ್ತೆ. ಕಿಚನ್ ಕ್ಲೀನ್ ಮಾಡೋಕ್ಕೆಲ್ಲ ನಂಗೆ ಇಷ್ಟ ಆಗಲ್ಲ. ನಾ ಎಷ್ಟು ಬೇಕಾದ್ರೂ ಮಾಡ್ತೀನಿ. ಮಾಡ್ತಾರೆ ಉಲ್ಟಾ ಇವಾಗ ಇಲ್ಲಿಗೆ ಏನು ಹಾಕ್ಬೇಕು? ನೆಕ್ಸ್ಟು ಆಯಿಲ್ ಹಾಕಿ ಸಿಂಪಲ್ ಅಷ್ಟೇ, ಏನು ಜಾಸ್ತಿ ಏನು ಒಗ್ಗರಣೆ ಅಂದರೆ ಮಸಾಲೆ ಎಲ್ಲ ಆಡಿಸಿ ಹಾಕೋದಂಥದ್ದು ಏನಿಲ್ಲ. ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೊಮೆಟೊ ರೈಸ್ ಬಾತ್ ಮಾಡೋದು ಅಷ್ಟೇ. ರೋಸಪ್ಪಲ್ಲೇ ಇಡಿ ನಮಗ. ಇವತ್ತಿಂದ ಹಳ್ಳಿ ಪವರ್ ಸ್ಟಾರ್ಟ್ ಆಯ್ತೈತೆ. ಇವತ್ತಿಂದ ಹಳ್ಳಿ ಪವರ್ ಸ್ಟಾರ್ಟ್ ಆಯ್ತೈತೆ. ನಾವು ನೋಡೋದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಇವಾಗ ಟ್ರೈಲರ್ ಅಂದ್ರೆ ಇಷ್ಟಪಟ್ಟು ನೋಡೋ ಶೋಸ್ ಮತ್ತೆ ಬಿಗ್ ಬಾಸ್ ಮತ್ತೆ ಹಳ್ಳಿ ಪವರ್. ಸೀರಿಯಲ್ಸ್ ನೋಡ್ತೀವಿ. ಬಟ್ ನಾವೆಲ್ಲ ಫೋನ್ ನೋಡ್ಕೊಂಡ್ಬಿಡ್ತೀವಿ, ಯಾರು ಕುತ್ಕೊಂಡು ನೋಡಲ್ಲ. ಎಲ್ಲ ಫ್ಯಾಮಿಲಿ ಸಮೇತ ಜಾಸ್ತಿ ಸೀರಿಯಲ್ಸ್ ಎಲ್ಲ ನೋಡೋಣ, ಮೂವಿ ನೋಡ್ತೀವಿ. ಸೂಪರ್ ಆಗಿ ಇವಾಗ ಟ್ರೈಲರ್ ನೋಡ್ಕೊ ಬಂದು ಮತ್ತೆ ಮಾಡ್ತೀವಿ. ಮೂವಿಗೆ ಫೇಮಸ್. ಸರಿ ಇವಾಗ ನಾನು ತುಂಬಾ ಇಷ್ಟ. ಮೂಟೆ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಿರೋ ಎಲ್ಲಾನ ಹಳ್ಳಿ ಪವರ್ ಇಲ್ಲ ಇರು ಅಣ್ಣ ಐಸ್ ಪರ್ವತ ಅಂತಾರ. ಪರ್ವತದ ಮೇಲೆ ಹಿಮಾಲಯ ಹಾ ಹಿಮಾಲಯ ಹಿಮಾಲಯ ಪರ್ವತದ ಮೇಲೆ ಚಿನ್ನೆ ಮಾಡು ಮಾಡು ಹಂಗಿಡು ಇರು ಈಗ ಹಿಮಾಲಯ ಪರ್ವತದ ಮೇಲೆ ಮತ್ತೆ ನೋಡಿ ಸ್ಪೈಸಸ್ ರೆಡಿ ಆಗಿ. ಸೊ ಇಷ್ಟೇ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಚ್ಚು, ಇದು ಮತ್ತೆ ಟೊಮೆಟೊ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್.
ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟು ಈರುಳ್ಳಿ. ಅಚ್ಚು ಹಸಿಮೆಣಸಿನ್ಕಾಯಿ ಅಲ್ವಾ? ಅಯ್ಯೋ ಮಾಡಿಲ್ವಾ? ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸೂಪರ್ ಆಗಿರೋದು. ಬೆಳಗ್ಗೆ ಇಲ್ಲ ಬಿಡು, ನಾನೆಲ್ಲ ಇಟ್ಕೊಂಡು. ಇವಾಗ ಜೋರ ಮಳೆ ಒಯ್ದ್ಬಿಟ್ಟು ನಿಂತಿದೆ. ನೆಕ್ಸ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ. ಫಸ್ಟ್ ಈರುಳ್ಳಿ ಫ್ರೈ ಹಾಕಬೇಕು. ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಷ್ಟು ರುಚಿ ಚೆನ್ನಾಗಿರುತ್ತೆ. ಇದು ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರೋದು. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಹೊರಗಡೆಯಿಂದಂತೂ ನಾವು ತರೋದಿಲ್ಲ, ಮನೇಲೇ ಮಾಡಿಟ್ಕೊಂಡಿರ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಇದು ಬಿರಿಯಾನಿ ಥರನೇ ಇರುತ್ತೆ, ಸೇಮ್ ತುಂಬ ರುಚಿ ಇರುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಾದಮೇಲೆ ಇವಾಗ ನಾನು ಇಲ್ಲಿ ಅಚ್ಕಾದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋಬೇಕು. ಸ್ವಲ್ಪ ಅರಿಶಿನ ಪುಡಿ, ಸೊಪ್ಪು, ಪುದೀನ ಸೊಪ್ಪು, ಇದನ್ನೆಲ್ಲ ಈ ಥರ ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಟೊಮೆಟೊ ಹಾಕ್ಕೊತೀನಿ. ಇಷ್ಟು ಟೊಮೆಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಹಾಕಿ, ಅಕ್ಕಿ ಹಾಕಿ, ನೀರು ಹಾಕಿ ಕ್ಲೋಸ್ ಮಾಡೋದಷ್ಟೇ. ಸೊ ಮೆಜರ್ಮೆಂಟ್ 1 ಲೋಟಕ್ಕೆ 2 ಲೋಟ ನೀರು ಹಾಕ್ತೀವಿ ನಾವು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೇ ಫಸ್ಟ್ ರುಚಿ ಬ್ಲಾಗ್ ಮಾಡ್ತಿರೋದು. ಅಂದರೆ ರೆಸಿಪಿದೆಲ್ಲ ಮಾಡಿದ್ವಿ, ಅಂದರೆ ಇನ್ಮೇಲೆ ರೆಸಿಪಿದೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡೈಲಿ ಬ್ಲಾಗ್ ಟ್ರೈ ಮಾಡ್ತೀವಿ. ಜಾಸ್ತಿ ಫೋರ್ಸ್ ಮಾಡ್ತಿರೋದೆ ನನ್ನ ಮಗಳು ಡೈಲಿ ಬ್ಲಾಗ್ ಮಾಡು ಅಂತ. ಇವಾಗ ವಿಡಿಯೋ ಮಾಡ್ತಿರೋದನ್ನು ಅವಳೇನೆ. ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಹಾಕಬೇಕು. ಮೆಜರ್ಮೆಂಟ್ ಮಾಡಿ 4 ಲೋಟ ನಾನು ನೀರನ್ನ ಹಾಕೋತಾ ಇದ್ದೀನಿ. ಸಖತ್ತಾಗಿರುತ್ತೆ ಇದ್ರ ಟೇಸ್ಟ್ ಮಾತ್ರ. ಅಪ್ಪ ಸೂಕ್ತು. ಇವಾಗಲೇ ಘಮ ಘಮ ಅಂತ ಐತೆ. ಹೌದಾ? ಸಿಂಪಲ್ ಆಗಿದ್ರು ಸೂಪರ್ ಟೇಸ್ಟ್ ಕೊಡುತ್ತೆ. ಇದು 1/4 ಗಂಟೆಗೆಲ್ಲ ಆಗೋದು. ಘಮ ಅಂತೈತೆ. ನಿಮ್ಮ ಫೇವ್ರೇಟ್ ಅಲ್ಲ ಇದು? ನೋಡಿ, ಬಿಸಿ ಬಿಸಿ ಬಾತ್ ರೆಡಿ. ನೀವು ಒಂದ್ಸತಿ ಟ್ರೈ ರೆಸಿಪಿ ಸಿಂಪಲ್ ಆಗೈತೆ. ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ. ನಮ್ಮ ಭಾವ ಅವ್ರಿಗೆ ನೆಂಚ್ಕಡಕ್ಕಿಲ್ದೆ ಅಂತ ತಿನ್ನೋದಿಲ್ಲ, ಸೈಡ್ಗಿಲ್ಲ ಅಂತಂದರೆ ಅವರೇ ಹೋಗಿ ವಡೆ ಮತ್ತು ಬೋಂಡಗಳನ್ನೆಲ್ಲ ತಗೊಂಡು ಬಂದವ್ರೆ. ಅಲ್ಲಿಗೆ ಹಾಕ್ಬಿಡೋದು, ಅವಂಗೆ ಹಾಕ್ಬಿಡಿದೆ ಅಷ್ಟೇ. ನಾ ಇದೇನಿದು ಬಜ್ಜಿ. ಅಯ್ಯೋ, ಅಷ್ಟು ಆಲೂಗಡ್ಡೆ ಬಜ್ಜಿ ಎಷ್ಟಿದ್ರು ಇದು 7 ಜನಕ್ಕೂ ಭಾಗ ಕಾಣಿಸ್ಲಿಲ್ಲ. ಅಲ್ಲೆಲ್ಲ ರೆಡಿ. ಸೊ ಇವಾಗ ತಿಂದು ನಾವು ಹಳ್ಳಿ ಪವರ್ನ ನೋಡ್ತೀವಿ. ಸೊ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಹಾಗೆ ಟ್ರೈಪಾಡ್ದು ರಿವ್ಯೂ ವಿಡಿಯೋನ ಹಾಕಿದ್ದೀನಿ ಅಲ್ವಾ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇವಾಗ ತುಂಬ ಕಮ್ಮಿ ರೇಟೇ ಆಗಿದೆ. ನಾನು ತೊಗೊಂಡಾಗ ಸೊ 4000 ಇತ್ತು, ಇವಾಗ 3500 ಏನೋ ಇದೆ. ಸೊ ಬೇಕು ಅಂದರೆ ನೀವು ಕೂಡ ಬೈ 500ನ ಉಳಿಸ್ಬೋದು. ನೋಡಿ, ಬೇಗನೆ ಬೈ ಮಾಡ್ಕೊಳ್ಳಿ. ತುಪ್ಪ ಮಾಡು ಅಷ್ಟೇ. ಹೇಳು. ಮಾಡ್ತಿದ್ದೀನಿ ಅಂತ ಹೇಳಿ. ಹಾಂ, ಆನ್ಲಿ ಇದೆ. ಸೊ ಇವಾಗ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲೈಕ್ ಹೇಳವ ನೀನು. ಇವ್ರದ್ದು ಒಂದೇ ನಿಮಿಷ ಎಂಡ್ ಮಾಡಿ ವಿಡಿಯೋನ. ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.
ಎಷ್ಟು ನಾಚ್ಕೊತಾಳೆ. ಇವ್ರದೊಂದೇ ಹಿಂಸೆ, ಫುಲ್ ವ್ಲಾಗ್ ಮಾಡಿ ಎಂಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ, ಇವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅಂತವಳೆ. ನೋಡೋಣ ಯಾವಾಗ ಆಗ್ತೀನೋ ಗೊತ್ತಿಲ್ಲ. ಸೊ ಇದೇ ಥರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನೀವೊಂದ್ಸತಿ subscribe try ಮಾಡ್ಕೊಂಡು ಮಾಡಿ. ನಮಗೂ ಹೇಳ್ತಾಳೆ ನೀವೊಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಲೇಬೇಕು. ಓಕೆ ಬಾಯ್. ಓಕೆ ಬಾಯ್. ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.